ಈ ವಿಡಿಯೋ ಕೂಡ ಪರ್ಫೆಕ್ಟ್ ಆಗಿಲ್ಲ, ಬಟ್ ಇದೊಂಥರ ಪ್ರಾಂಪ್ಟ್ ಆಗಿರೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ವೆರಿ ಮೆಮೊರೇಬಲ್ ವಿಡಿಯೋ. ನನ್ನ ಎಲ್ಲ ಬಾಲ್ಯದ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸೇರಿರುವಂಥ ಒಂದು ಅದ್ಭುತ ಕ್ಷಣ. ಎಲ್ಲ ರೀಯೂನಿಯನ್ ರೀತಿಯಲ್ಲಿ ಎಲ್ಲ ಒಂದೇ ಥರ ಸೀರೆ ಹಾಕ್ಕೊಂಡು ನಮ್ಮೂರ ಜಾತ್ರೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದಷ್ಟು ಫೋಟೋ ಶೂಟ್ ಆಗಿರ್ಬೋದು, ವಿಡಿಯೋಗಳನ್ನು ಮಾಡ್ಕೊಂಡ್ವಿ. ಇದನ್ನು ಕೂಡ ಪರ್ಫೆಕ್ಟ್ ಆದಂಥ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಮಾಡಿರುವಂಥ ವಿಡಿಯೋನೇ ಪರ್ಫೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸಣ್ಣ ಮೆಮೊರಿ ನಮ್ಮ ಜೀವನದುದ್ದಕ್ಕೂ ಖುಷಿಯನ್ನು ಕೊಡುವಂಥ ಒಂದು ಕ್ಷಣ. ಸೊ ನನ್ನೆಲ್ಲ ಬಾಲ್ಯದ ಗೆಳತಿಯರನ್ನ ಮತ್ತೆ ಒಂದೇ ಟೈಮಲ್ಲಿ ಎಲ್ಲರನ್ನೂ ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಇನ್ನೂ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಎಷ್ಟು ಜನ ಅವೈಲೇಬಲ್ ಇದ್ದರೂ ಅಷ್ಟು ಜನರ ಜೊತೆಗೆ ನಾವೊಂದು ಫೋಟೋ ಶೂಟ್ ಆಗಿರ್ಬೋದು ಅಥವಾ ಅವತ್ತಿನ ದಿನ ಕಳೆದಿದ್ದು ನಮ್ಮ ಊರ ಗ್ರಾಮದೇವಿ ಒಂದು ಜಾತ್ರೆಯಲ್ಲಿ ನಾವೆಲ್ಲ ಸೇರಿದ್ದು ಮತ್ತು ದೇವತೆಗೆ ಮಡಲಕ್ಕಿಯನ್ನು ತುಂಬಿಸಿದ್ದು, ಒಟ್ಟಿಗೆ ಸೇರಿ ನಾವೆಲ್ಲ ಖರ್ಚು ಮಾಡಿ ದೇವರಿಗೆ ಒಂದು ನಮ್ಮ ಕಡೆಯಿಂದ ಏನು ಸೇವೆ ಸಲ್ಲಿಸೋಕ್ಕಾಗತ್ತೋ ಅದೆಲ್ಲ ಮಾಡಿದ್ವಿ. ಒಂದು ಹ್ಯಾಪಿ ಮೊಮೆಂಟ್ ಅಥವಾ ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡಿದ್ದು ಆಫ್ಟರ್ ಲಾಂಗ್ ಟೈಮ್. ತುಂಬ ಖುಷಿಯಾಯಿತು. ಯಾಕಂದರೆ ಗಂಡು ಮಕ್ಕಳು ಸಾಮಾನ್ಯವಾಗಿ ಅಲ್ಲಲ್ಲೇ ಮೀಟ್ ಆಗೋದು ಅಥವಾ ಸೇರೋದು ಕಾಮನ್ ಆಗಿರುತ್ತೆ. ಅವರು ಬೇಗ ಕನೆಕ್ಟ್ ಆಗಿರ್ತಾರೆ ಆ್ಯಂಡ್ ಕಾಂಟ್ಯಾಕ್ಟಲ್ಲಿರ್ತಾರೆ. ಬಟ್ ಹೆಣ್ಮಕ್ಳ ಜೀವನ ಹಾಗಿರಲ್ಲ. ಯಾಕಂದರೆ ಎಲ್ಲರ ಲೈಫು ಒಂದೇ ಥರ ಇರಲ್ಲ. ಕೆಲವ್ರ ಮನೇಲಿ ಫ್ರೀಡಮ್ ಇರುತ್ತೆ, ಇನ್ನು ಕೆಲವ್ರ ಮನೇಲಿ ಫ್ರೀಡಮ್ ಇರಲ್ಲ. ಮದುವೆ ಆದಮೇಲೆ ಒಂದು ಹೆಣ್ಮಕ್ಳ ಲೈಫ್ ತುಂಬಾ ಡಿಫ್ರೆನ್ಸ್ ಇಂದ ಕೂಡಿರುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯ ಜೀವನನೇ ಸಿಕ್ಕಿದೆ ಅಂತಲೂ ಅಂದ್ಕೊಳ್ಳೋಕ್ಕಾಗಲ್ಲ. ಸೊ ಕೆಲವ್ರ ಮನೇಲಿ ಒಳ್ಳೆ ಜೀವನ ಇದ್ದರೂ ಕೂಡ ಫ್ರೀಡಮ್ ಇರಲ್ಲ, ಅವರು ಹೊರಗೆ ಬರುವಂಥ ಫ್ರೀಡಮ್ ಅವ್ರಿಗಿರೋದಿಲ್ಲ. ಆ ಥರ ಎಷ್ಟೊಂದು ಹೆಣ್ಮಕ್ಳು ಇರ್ತಾರೆ. ಬಟ್ ನಂಗೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಎಲ್ಲ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿದ್ದು ಆ್ಯಂಡ್ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಮೇನ್ ಥಿಂಗ್ ಅಂದರೆ ನಾವೆಲ್ಲರೂ ಒಂದೇ ಥರ ನಮ್ಮ ಉತ್ತರ ಕರ್ನಾಟಕವನ್ನು ಪ್ರೆಸೆಂಟ್ ಮಾಡುವಂಥ ಇಳಕಲ್ ಸೀರೆನ ನಾವೆಲ್ಲರೂ ವೇರ್ ಮಾಡಿ ನಮ್ಮ ಉತ್ತರ ಕರ್ನಾಟಕವನ್ನು ಸ್ಪೆಷಲ್ಲಾಗಿ ಪ್ರೆಸೆಂಟ್ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಉತ್ತರ ಕರ್ನಾಟಕದ ಹೆಣ್ಣುಮಕ್ಕಳು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಈ ಒಂದು ಒಗ್ಗಟ್ಟು ಯಾವಾಗಲೂ ಹೀಗೆ ಇರಲಿ. ಸೊ ಒಂದು ಸಣ್ಣ ಕನೆಕ್ಷನ್ ಮತ್ತೆ ಬಿಲ್ಡ್ ಆಯಿತು. ತುಂಬ ವರ್ಷಗಳ ನಂತರ ಎಜುಕೇಷನ್ ಲೈಫ್ ಮುಗಿದ ಮೇಲೆ ಅಲ್ಲಲ್ಲೇ ಯಾರೋ ಒಬ್ಬೊಬ್ಬರು ಸಿಗ್ತಿದ್ರು, ಬಟ್ ಇಷ್ಟು ಜನ ಒಟ್ಟಿಗೆ ಸೇರಿದ್ದು ಒಂದು ಒಳ್ಳೆ ಖುಷಿ ಕೊಟ್ಟಂಥ ಒಂದು ಮೊಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲ ಕಾಂಟ್ಯಾಕ್ಟ್ ತೊಗೊಂಡ್ವಿ, ಗ್ರೂಪ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಒಪ್ಕೊಂಡಿದ್ದಾರೆ. ಒನ್ ಡೇ ಟ್ರಿಪ್ ಮಾಡಿ ನೀಟಾಗಿ ಪರ್ಫೆಕ್ಟ್ ಆದಂಥ ವ್ಲಾಗನ್ನು ಮಾಡ್ತೀವಿ. ನಮ್ಮ ಚೈಲ್ಡ್ಹುಡ್ಡನ್ನು ಶೇರ್ ಮಾಡ್ಕೊಳ್ತೀವಿ. ಸುಮಾರು ವಿಷಯಗಳಿದ್ದಾವೆ ಮಾತಾಡುವಂಥದ್ದು. ನಮ್ಮ ಬಾಲ್ಯ ಹೇಗಿತ್ತಂದರೆ ಇವತ್ತು ನಾನು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ನಾನು ಕಳೆದಂಥ ಬಾಲ್ಯನ ಮತ್ತೆ ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಬಾಲ್ಯದ ಜೀವನ ಇತ್ತು. ಆ್ಯಂಡ್ ಚೈಲ್ಡ್ಹುಡ್ ಮತ್ತು ನಮ್ಮ ಎಜುಕೇಷನ್ ಲೈಫ್ ಅಂತೂ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗುತ್ತೆ. ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಕೂಡ ನಮಗೆ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದ್ದು ಆ್ಯಂಡ್ ನಾವು ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರೋದು ಕೂಡ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನಾನು ನನ್ನ ಎಜುಕೇಷನ್ ಲೈಫನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡೆ. ಆ್ಯಂಡ್ ಇಷ್ಟು ಜನ ಎಲ್ಲರೂ ನಾವು ಒಟ್ಟಿಗೆ ಓದಿರೋದು. ಐ ಆಮ್ ಸೇಯಿಂಗ್ ಪ್ರೌಡ್ಲಿ, ನಾನು ಇಷ್ಟು ಜನರಲ್ಲಿ ನಾನು ಒಬ್ಬಳೇ ಹೈಯರ್ ಕ್ವಾಲಿಫಿಕೇಷನ್ನ ಮಾಡಿಕೊಂಡು ಆ್ಯಂಡ್ ಜೊತೆಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ನಂಗೆ ತುಂಬ ಪ್ರೌಡ್ ಫೀಲ್ ಇದೆ. ನಮ್ಮ ಇಷ್ಟೆಲ್ಲ ಫ್ರೆಂಡ್ಸ್ಗಳು ಹೌಸ್ ವೈಫು ಅಥವಾ ಹೌಸ್ ಮೇಕರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆನೂ ಹೆಮ್ಮೆ ಇದೆ. ಬಟ್ ಸರಿಯಾದ ರೀತಿಯಲ್ಲಿ ಒಂದು ಎಜುಕೇಷನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮೂರಲ್ಲಿ ವರ್ಕ್ ಮಾಡ್ತಾ ಇರುವಂಥ ಮೊದಲ ಮಹಿಳೆ ಅಂದರೂ ಕೂಡ ತಪ್ಪಾಗಲಾರ್ದು. ಹೆಣ್ಮಕ್ಕಳಲ್ಲಿ ನಾನು ಫಸ್ಟ್ ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದು ಅದೊಂದು ನನಗೆ ತುಂಬ ಪ್ರೌಡ್ ಫೀಲ್ ಇದೆ. ಆ್ಯಂಡ್ ಡಬಲ್ ಮಾಸ್ಟರ್ಸು, BEd, ಹೈಯರ್ ಕ್ವಾಲಿಫಿಕೇಷನ್ನು ಕೂಡ ಪಡ್ಕೊಂಡು ನನ್ನ ಎಜುಕೇಷನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡೆ. ಅದೊಂದು ಯಾವಾಗಲೂ ನಮ್ಮೂರಲ್ಲಿ ಎಲ್ಲರೂ ಹೆಮ್ಮೆ ಪಡೋವಂಥ ವಿಷಯ. ತುಂಬ ಚೆನ್ನಾಗಿ ಓದಿದ್ಲು ಆ್ಯಂಡ್ ಅದನ್ನು ಯೂಸ್ ಮಾಡ್ಕೋತಿದ್ದಾಳೆ ಅಂತ ಸಾಕಷ್ಟು ಜನ ನನ್ನ ಬಗ್ಗೆ ಪ್ರೌಡ್ ಮಾಡ್ತಾರೆ. ರೀಸೆಂಟಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗ ಸುಮಾರು ಜನ ಹೇಳಿದ್ರು, ನೀನು ಬೇರೆಯವರನ್ನು ನೋಡಿ ಕಾಪಿ ಮಾಡಿ ಲೈಫ್ನ ಲೀಡ್ ಮಾಡಲ್ಲ, ನಿಂದೇ ಆದಂಥ ಒಂದು ಓನ್ ವೇ, ಒಂದು ದಾರಿ ಇದೆ, ಓನ್ ಸ್ವತಃ ದಾರಿ ಇದೆ, ಅದನ್ನು ನೀನು ಫಾಲೋ ಮಾಡ್ತಿದ್ದೀಯಾ ಅಂಥೇಳಿ ನನ್ನ ಅಂದರೆ ಮಾವನ ಮಗನೇ ನನಗೆ ಖುದ್ದಾಗಿ ಡೈರೆಕ್ಟಾಗಿ ಮೊನ್ನೆ ಹೇಳಿದರು. ನಂಗೆ ತುಂಬ ಖುಷಿಯಾಗುತ್ತೆ ನಮ್ಮ ಅಕ್ಕನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ. ಕೆಲವರು ಇನ್ನೊಬ್ಬರ ಲೈಫನ್ನು ನೋಡಿ ಕಾಪಿ ಮಾಡಿ ಬದುಕ್ತಾರೆ. ಬಟ್ ನಿನ್ನ ವೇ, ನೀನು ಏನೇ ಮಾಡಿದರೂ ಅದು ನಿನ್ನದೇ ದಾರಿಯಾಗಿರುತ್ತೆ. ನೀನು ಬೇರೆಯವ್ರನ್ನ ಕಾಪಿ ಮಾಡಲ್ಲ. ನಿನ್ನ ಲೈಫನ್ನು ನೀನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಇಡೀ ಫ್ಯಾಮಿಲಿಯಲ್ಲೇ ಗಂಡು ಮಕ್ಕಳನ್ನು ಮೀರಿಸಿ ಒಂದು ಅಚೀವ್ಮೆಂಟ್ ಮಾಡಿರುವಂಥ ಹೆಣ್ಮಗಳು ನೀನು. ನಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಂತ ಅವರು ಪೊಲೀಸ್ ಇದ್ದಾರೆ, ಅವರು ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು.
ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರೋದಂತ ನನ್ನ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಿ. ಎಷ್ಟು ಚೆನ್ನಾಗಿತ್ತಂದರೆ ಇದು ವೆರಿ ಸ್ಪೆಷಲ್ ಮೂಮೆಂಟ್. ಇದನ್ನು ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ನಮಗೆ ಟೈಮ್ ಆಗಿತ್ತು. ಹಾಗಾಗಿ ಇನ್ನೊಂದು ಸಲ ಮತ್ತೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮತ್ತೊಂದು ಸಲ ನೀಟಾಗಿ ರಿಯೂನಿಯನ್ ಮಾಡಿ ನಮ್ಮ ಎಲ್ಲ ಒಂದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್, ನಾವು ಕಳೆದಿರುವಂಥ ಬ್ಯೂಟಿಫುಲ್ ಮೆಮೊರೀಸ್ ಎಲ್ಲನೂ ನನ್ನ ಫ್ರೆಂಡ್ಸ್ ಹತ್ರ ಮತ್ತೊಂದು ಸಲ ಸೇರಿದಾಗ ಮಾತಾಡ್ತೀವಿ. ನಮ್ಮ ಬಾಲ್ಯ ಹೇಗಿತ್ತು, ನಾವು ಹೇಗೆ ಕಳೆದ್ವಿ, ಹೇಗೆ ಎಂಜಾಯ್ ಮಾಡ್ತಿದ್ವಿ, ಹೇಗೆ ನಮ್ಮ ಎಜುಕೇಷನ್ ಲೈಫ್ ಇತ್ತು, ಎಷ್ಟು ಒಗ್ಗಟ್ಟಾಗಿದ್ವಿ ಅಂದರೆ ನಮ್ಮ ಎಜುಕೇಷನ್ ಲೈಫಲ್ಲಿ ನಾವು ಸೀನಿಯರ್ ಜೂನಿಯರ್ ಅಂತ ಏನೂ ಇರಲಿಲ್ಲ. ಎಲ್ಲ ಫ್ರೆಂಡ್ಸ್ ಥರನೇ. ಯಾರೊಬ್ಬರ ಜೊತೆಗೂ ಫ್ರೆಂಡ್ಸ್ ಜೊತೆ ಜಗಳ ಮಾಡಿರೋ ನೆನಪುಗಳೇ ನನಗಂತೂ ಇಲ್ಲ. ಆ ಟೈಮಲ್ಲೂ ಕೂಡ ನಾನು ವೆರಿ ಮೆಚ್ಯೂರ್ಡ್ ಮೈಂಡೆಡ್ ಇರುವಂಥ ಹೆಣ್ಮಗಳು. ನಾನು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಿದ್ದೆ. ನನಗೆ ಎಲ್ಲರೂ ಬೇಕು, ಒಂಥರ ಫ್ರೆಂಡ್ಲಿ ನೇಚರ್ ಅಂತಾರಲ್ಲ, ಅದು ನನಗೆ ಇವಾಗ ಬಂದಿರೋದಲ್ಲ, ನನ್ನ ಬಾಲ್ಯದಿಂದ ನನಗೆ ಬಂದಿರುವಂಥ ಒಂದು ನೇಚರು. ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸೋದು, ಎಲ್ಲರ ಜೊತೆಗೆ ಅಷ್ಟೇ ಒಡನಾಟ ಇಟ್ಕೊಳ್ಳೋದು, ಒಂಥರ ಜನ್ರಲ್ ನಾಲೆಡ್ಜ್ ಅಂತಾರಲ್ಲ ಆ ರೀತಿ ಒಂದು ಪರ್ಸನ್ ನಾನು. ಸೊ ನನ್ನನ್ನು ಇವರೆಲ್ಲರೂ ಕೂಡ ಅಷ್ಟೇ ಪ್ರೀತಿ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಯಿತು. ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಹೇಗೆ ಎಲ್ಲ ಇಷ್ಟಪಡ್ತಿದ್ರು ನನ್ನ ಫ್ರೆಂಡ್ಸು ಈಗಲೂ ನನ್ನ ಅದೇ ಥರ ಟ್ರೀಟ್ ಮಾಡಿದ್ದು ಅಥವಾ ನನ್ನನ್ನು ನೋಡಿ ಖುಷಿಪಟ್ಟಿದ್ದು ಎಲ್ಲವೂ ಕೂಡ ನಂಗೆ ಅಷ್ಟೇ ಖುಷಿ ಆಯಿತು. ನಾನಾಗಿ ಯಾರನ್ನೂ ಎನಿಮೀಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಬಟ್ ನನ್ನನ್ನು ಯಾರಾದರೂ ಎನಿಮೀಸ್ ಅಂದ್ಕೊಂಡ್ರೂ ಕೂಡ ನಾನು ಅವರನ್ನು ಯಾವತ್ತೂ ಎನಿಮೀಸ್ ರೀತಿ ಟ್ರೀಟ್ ಮಾಡಲ್ಲ. ಸೊ ನನಗೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ನಂಬಿಕೆಯಲ್ಲೇ ನಾನು ಬದುಕ್ತಾ ಇರ್ತೀನಿ. ಸೊ ತುಂಬ ಬ್ಯೂಟಿಫುಲ್ ಆದಂಥ ಕ್ಷಣ ನಮ್ಮೂರ ಜಾತ್ರೆಯಲ್ಲಿ ಇದೊಂಥರ ಮಿರಾಕಲ್. ನಮ್ಮೂರಲ್ಲೂ ಎಷ್ಟೊಂದು ಜನ ಖುಷಿಪಟ್ಟರು ಅಂದರೆ ಗ್ರೇಟ್. ನೀವೆಲ್ಲ ಹೆಣ್ಮಕ್ಳು ಸೇರಿ ಹಳ್ಳಿಯವರಂದರೆ ಗೊತ್ತಿರತ್ತಲ್ವ ಮೈಂಡ್ಸೆಟ್ ಹೇಗಿರುತ್ತೆ. ಇಷ್ಟು ಜನ ಎಲ್ಲ ಒಗ್ಗಟ್ಟಾಗಿ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಆ ಸೀರೆ ವೇರ್ ಮಾಡಿ ನಾವು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು ನೋಡಿ ಸಾಕಷ್ಟು ಜನ ನಮ್ಮೂರಲ್ಲಿರೋರೆಲ್ಲ ಖುಷಿಪಟ್ಟರು. ಒಂದು ಒಳ್ಳೆ ಬ್ಯೂಟಿಫುಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ದೀರ, ಗುಡ್ ಜಾಬ್ ಅಂತ ಕೂಡ ಹೇಳಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಗ್ರಾಮದೇವಿ ಇವರೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಅದ್ರ ಜೊತೆಗೆ ನನಗೂ ಇನ್ನಷ್ಟು ಒಳ್ಳೇದು ಮಾಡಲಿ ಆ ತಾಯಿ ಅಂತ ಹೇಳ್ತೀನಿ. ಇನ್ನು 5 ವರ್ಷಕ್ಕೆ ಏನೇನು ಬದಲಾವಣೆ ಆಗುತ್ತೋ ಜೀವನದಲ್ಲಿ ಗೊತ್ತಿಲ್ಲ, ಬಟ್ ಈ ಒಂದು ಜಾತ್ರೆಯಲ್ಲಿ ನಾವೆಲ್ಲ ವಿಟ್ನೆಸ್ ಆಗಿದ್ವಿ, ನಾವೆಲ್ಲ ಇದ್ವಿ. ಈ ವಿಡಿಯೋ ಇನ್ನು 5 ವರ್ಷ ಕಳೆದು ನೋಡಿದಾಗ ವೆರಿ ಸ್ಪೆಷಲ್ ಅನಿಸುತ್ತೆ. ಸೊ ನೀಟಾಗಿ ಕ್ಯಾಪ್ಚರ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿರೋದು, ಬಟ್ ಅಲ್ಲಲ್ಲೇ ಸಣ್ಣ ತುಣುಕುಗಳು ಕ್ಯಾಪ್ಚರ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಆ್ಯಂಡ್ ನಮ್ಮ ಜಾತ್ರೆ ಹೇಗಾಯಿತು ಅನ್ನೋದೆಲ್ಲ ಒಂದೊಂದು ಕ್ಲಿಪ್ಸನ್ನು ತೊಗೊಂಡಿದ್ದೀನಿ. ಇವರು ಮಧ್ಯದಲ್ಲಿರೋಳು ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ಡಿಂದ ಇರೋವಂಥ ಫ್ರೆಂಡು, ಪಕ್ಕದಲ್ಲಿರೋಳು ನನ್ನ ಫ್ರೆಂಡ್ ಅಕ್ಕ. ಸೊ ಇವಳು ನಾನು ಯಾವಾಗಲೂ ಫೀಲಿಂಗ್ಸನ್ನು ಶೇರ್ ಮಾಡ್ಕೋತೀವಿ. ನನ್ನ ಯಾವುದೇ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳೋವಾಗಿಲ್ಲ, ಅವಳಿಗೆ ಎಲ್ಲವೂ ಗೊತ್ತು. ಅಷ್ಟು ಬೆಸ್ಟ್ ಫ್ರೆಂಡ್ ನನ್ನ ಚೈಲ್ಡ್ಹುಡ್ಡಿಂದ. ಕಷ್ಟ ಆಗಲಿ ಸುಖ ಆಗಲಿ ಒಟ್ಟಿಗೆ ಹಂಚ್ಕೊಂಡು ಬೆಳೆದವ್ರು ನಾವು. ಸೊ ನಮ್ಮ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳೋಕ್ಕಾಗದಿರೋ ಎಷ್ಟೋ ವಿಷಯಗಳನ್ನು ನಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ತೀವಿ. ಅದರಲ್ಲಿ ಅವಳು ಒಬ್ಬಳು ಸಕ್ಕು ಅಂತ ನನ್ನ ದಿ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ತುಂಬ ಖುಷಿ ಆಯ್ತು ನನಗೆ. ಅವಳು ಆಗಾಗ ಕಾಂಟ್ಯಾಕ್ಟಲ್ಲಿದ್ದಾರೆ, ಮಾತಾಡ್ತೀವಿ, ಬಟ್ ಜೊತೆಗೆ ಡೈರೆಕ್ಟಾಗಿ ಸಿಕ್ಕು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಊರಿನ ಒಂದು ಜಾತ್ರೆಯ ಕೊನೆಯ ದಿನ ಇದು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಬೀದಿಯಲ್ಲೇ ಅವತ್ತು ಅಮ್ಮನವರ ಒಂದು ಹೊನ್ನಾಟ ಪ್ರದರ್ಶನ ಇತ್ತು. ತುಂಬ ಖುಷಿಯಾಯಿತು. ಇದೆಲ್ಲ ಯಾಕೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಂದರೆ ಫ್ಯೂಚರಲ್ಲಿ ನೋಡೋವಾಗ ಇದೆಲ್ಲ ನಮಗೊಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಪರ್ಫೆಕ್ಟ್ ಆದಂಥ ವೀಡಿಯೋ ಮಾಡಿಕೊಳ್ಬೇಕು. ನನಗೆ ಊರಿಗೆ ಹೋದಾಗ ಸಾಮಾನ್ಯವಾಗಿ ಅದೆಲ್ಲ ತಲೆಗೆ ಬರೋದೇ ಇಲ್ಲ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡಬೇಕು, ವೀಡಿಯೋ ಹಿಡಿಬೇಕು ಅಂತ. ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಹಳ್ಳಿಯಲ್ಲಿ ನಮಗೆ ಮುಜುಗರ ಆಗುತ್ತೆ ವ್ಲಾಗ್ಸ್ ಮಾಡೋಕ್ಕಾಗಲಿ, ಅಥವಾ ನಮ್ಮ ಜನ ಇರ್ತಾರೆ, ನಮ್ಮೋರು ಇರ್ತಾರೆ, ಏನೋ ಒಂಥರ ಸ್ಕೇರ್ಡ್ ಅನಿಸುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಏನಪ್ಪ ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಅಂದ್ಕೊಳ್ತಾರೇನೋ ಅನ್ನೋ ಫೀಲಿಂಗಲ್ಲಿ ನಾನು ಹೆಚ್ಚಾಗಿ ಏನನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಮ್ಮ ಹಳ್ಳಿಗೆ ಹೋದಾಗ ನಮ್ಮ ಜನ ಹೇಗಿರ್ತಾರೆ, ನಮ್ಮ ನೋಟ, ಆಟ ಪಾಠ ಎಲ್ಲ ಅದೇ ರೀತಿ ನಾನು ಬದುಕೋಕ್ಕೆ ಇಷ್ಟಪಡ್ತೀನಿ. ಅಥವಾ ಸ್ಪೆಷಲ್ಲಾಗಿ ಇರೋದು ಅದೆಲ್ಲ ಶೋಭೆ ಅಂತ ಅನಿಸಲ್ಲ ನನಗೆ. ಯಾಕಂದರೆ ನಮ್ಮ ಜನ, ನಮ್ಮ ಪರಿಸರ, ನಮ್ಮ ಎನ್ವೈರ್ಮೆಂಟ್ ಹೇಗಿದೆಯೋ, ನಮ್ಮ ಹಳ್ಳಿ ಎನ್ವೈರ್ಮೆಂಟ್, ಅದಕ್ಕೆ ತಕ್ಕ ಹಾಗೆ ನಾವು ಬದುಕಿದರೆ ನಾವು ನಮ್ಮ ಹಳ್ಳಿಗೆ ಕೊಡುವಂಥ ಒಂದು ಗೌರವ ಅಂತ ನಾನು ಅಂದ್ಕೊಂಡು ಹೆಚ್ಚಾಗಿ ವ್ಲಾಗ್ಸ್ಗಳನ್ನು ಮಾಡೋದಾಗಲಿ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದೊಂದು ಸಲ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಮೂಮೆಂಟ್ ಅಲ್ವಾ, ಇವುಗಳನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ. ನಮ್ಮೂರು ತುಂಬ ಪ್ರೌಡ್ ಅನಿಸುತ್ತೆ ನನಗೆ. ಯಾಕಂದರೆ ಇತ್ತೀಚೆಗೆ ಆಗ್ತಾ ಇರುವಂಥ ಅಭಿವೃದ್ಧಿ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಅಥವಾ ನಮ್ಮೂರಲ್ಲಿ ಎಜುಕೇಷನ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂದರೆ ತುಂಬ
ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಮೊದಲು ತುಂಬ ವಿರಳ ಮತ್ತು ಎಷ್ಟೋ ಹೆಣ್ಣುಮಕ್ಕಳಿಗೆ SSLCಯಲ್ಲಿ ರ್ಯಾಂಕ್ ಬಂದು PU ರ್ಯಾಂಕ್ ಬಂದು ಒಳ್ಳೆ ಸ್ಕೋರ್ ಮಾಡಿರುವಂಥ ಹೆಣ್ಣುಮಕ್ಕಳನ್ನ ಸನ್ಮಾನ ಮಾಡುವಂಥದ್ದನ್ನ ನಾನು ನಮ್ಮೂರಲ್ಲಿ ನೋಡಿದೆ. ತುಂಬ ಖುಷಿಯಾಯಿತು. ನಾವು ಓದುವಾಗೆಲ್ಲ ಅಷ್ಟು ಪ್ರಿಯಾರಿಟಿ ಇರಲಿಲ್ಲ, ಅಷ್ಟು ಹೆಣ್ಮಕ್ಕಳು ಎಜುಕೇಷನ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಎಜುಕೇಷನ್ ಅಂದರೆ ಏನು ಅಂಥೇಳಿ ಜನಗಳಿಗೆ ಅರ್ಥ ಆಗಿದೆ. ಹಳ್ಳಿ ಒಂದು ಉದ್ಧಾರ ಆಗಬೇಕಂದ್ರೆ ಹೆಣ್ಮಕ್ಳ ಕಲಿಕೆಯೂ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ನನಗೆ ನಮ್ಮ ಊರಿನ ಒಂದು ಅಭಿವೃದ್ಧಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು. ಮೊನ್ನೆ ನಾನು ಊರಲ್ಲಿರಬೇಕಾದ್ರೆ ಎಷ್ಟೋ ಹೆಣ್ಮಕ್ಳಿಗೆ SSLC PUCಲಿ ಒಳ್ಳೆ ಸ್ಕೋರ್ ಮಾಡಿರುವಂಥ ಹೆಣ್ಮಕ್ಳನ್ನ ಕರೆಸಿ ದೇವಸ್ಥಾನದಲ್ಲಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಆಯ್ಕೆ ಮಾಡ್ಕೊಂಡಿದ್ರು. ಅದೆಲ್ಲ ನೋಡಿದಾಗ ನಮ್ಮೂರು ಅಭಿವೃದ್ಧಿ ಆಗ್ತಾಯಿದೆ. ನಿಜವಾದ ಅಭಿವೃದ್ಧಿಯಲ್ಲಿ ಅಂದರೆ ಶಿಕ್ಷಣದಿಂದ. ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿರೋದು. ಊರಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕಟ್ಟಿಬಿಡಿ, ಒಂದೊಂದು ಗ್ರಂಥಾಲಯಗಳನ್ನು ಕಟ್ಟಿ ದೇಶ ಅಲ್ಲ ಊರಕ್ಕೆ ಅಲ್ಲ ದೇಶಕ್ಕೆ ಅಂತ. ಸೊ ಭಂಡಾರದ ಜಾತ್ರೆ ನಮ್ಮೂರದು. ಯಾಕಂದರೆ ಹಾಲು ಮತ ಜನ ಹೆಚ್ಚಾಗಿರೋದ್ರಿಂದ ನಮ್ಮ ಒಂದು ಶಕ್ತಿ ಅಂದರೆ ಭಂಡಾರ ಅಂತ ಹೇಳ್ಬೋದು. ಟನ್ ಗಂಟಲೆ ಕ್ವಿಂಟಲ್ ಗಂಟಲೆ ನಾವು ಭಂಡಾರವನ್ನು ಎರಚಿ ಆ ಒಂದು ಜಾತ್ರಾ ಉತ್ಸವವನ್ನು ಸಂಪೂರ್ಣವಾಗಿ ನೆರವೇರಿಸೋಣ. ತುಂಬ ಅದ್ಭುತವಾಗಿ ನಮ್ಮ ಒಂದು ಜಾತ್ರೆ ನಡೀತು. ಇದು 5 ವರ್ಷಗಳಿಗೊಮ್ಮೆ ಬರುವಂಥ ಜಾತ್ರೆ. ಜೊತೆಗೆ 9 ದಿನಗಳ ಪರ್ಯಂತ ನಡೆಯುವಂಥ ಜಾತ್ರೆ. ಜನರಲ್ಲಿ ಆ ಒಗ್ಗಟ್ಟನ್ನು ನೋಡಿದಾಗ ಯಾವುದೇ ರೀತಿ ರಾಜಕೀಯ ಜಾತೀಯತೆ ಯಾವುದನ್ನು ನೋಡದೆ ಬರೀ ಒಂದು ಊರು ನಾವೆಲ್ಲ ಒಂದೇ ಅನ್ನೋ ಭಾವದಿಂದ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸಿದಂಥ ಜಾತ್ರೆನ ನೋಡಿ ತುಂಬ ಖುಷಿಯಾಯಿತು. ಇದೇ ರೀತಿ ಊರು ಒಗ್ಗಟ್ಟಾಗಿದ್ದರೆ ಆ ಊರಿನ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಜಾತ್ರೆ ಉತ್ಸವ ಅಂತ ಬಂದಾಗ ನಮ್ಮೂರಲ್ಲಿ ಯಾವುದೇ ರೀತಿ ರಾಜಕೀಯ ಪಾಲಿಟಿಕ್ಸ್ ಅನ್ನೋದನ್ನು ಯಾರೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಮತ್ತು ಹೆಚ್ಚಾಗಿ ನಮ್ಮ ಊರಲ್ಲಿ ಹಾಲು ಮತ ಜನ ಅಂದರೆ ಕುರುಬರ ಊರಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ಬೇರೆ ಜಾತಿಯ ಜನ ತುಂಬ ವಿರಳ. ಸೊ ಹೆಚ್ಚಾಗಿ 90% ಇರೋದು ಕುರುಬರು. ನಾನು ಒಬ್ಬಳು ಕುರುಬ ಮಹಿಳೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಈ ಭಂಡಾರ ನಮ್ಮ ಶಕ್ತಿ, ಈ ಭಂಡಾರ ನಮ್ಮ ಒಂದು ಪ್ರಬುದ್ಧತೆ, ನಮ್ಮ ಹಾಲು ಮತವನ್ನು ಎತ್ತಿ ಸಾರುವಂತಹ ಒಂದು ಸೂಕ್ಷ್ಮದರ್ಶಿ ಅಂತ ಹೇಳ್ಬೋದು. ಸೊ ಭಂಡಾರ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಅಂತ ಅಲ್ಲ, ನಮಗೆ ತುಂಬಾ ಇಷ್ಟ. ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ಹಾಲು ಮತ ಜನಗಳು ನಾವು. ಸೊ ನಮ್ಮ ಒಂದು ಭಗವಂತನ ಶಕ್ತಿ ಅಥವಾ ನಮ್ಮ ಬೀರದೇವರ ಶಕ್ತಿ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಇದೆಲ್ಲದಕ್ಕೂ ಗೌರವ ಕೊಟ್ಟು ಭಂಡಾರವನ್ನು ನಾವು ಹೋಲಿ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಸೊ ಇದೆಲ್ಲ ನಮ್ಮೂರ ಜಾತ್ರೆಯ ಒಂದು ದೃಶ್ಯ ಅಥವಾ ನೋಟ ಅಂತ ಹೇಳ್ಬೋದು. ಪರ್ಫೆಕ್ಟ್ ಆದಂಥ ವೀಡಿಯೋ ಮಾಡಿದರೆ ಒಂದು ಬ್ಯೂಟಿಫುಲ್ ವೀಡಿಯೋನೇ ಕ್ಯಾಪ್ಚರ್ ಆಗಿರೋದು. ಇಟ್ಸ್ ಓಕೆ. ಬಟ್ ಸಣ್ಣ ಮೆಮೊರಿ ಕ್ಲಿಪ್ಸ್ಗಳನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಮ್ಮೂರು ಉತ್ಸವ ನಡೀತು. ಇನ್ನು 5 ವರ್ಷಕ್ಕೆ ಎಷ್ಟು ಬದಲಾವಣೆ ಆಗ್ಬೋದು ಅಂತ ನಾನೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗಲೇ ಇಷ್ಟು ಅದ್ಧೂರಿಯಾಗಿ ಊರಲ್ಲಿರೋಂಥ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಒಂಥರ ಇದನ್ನು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಅಂದರೆ ನನಗೆ ನಂಬೋಕ್ಕಾಗಿಲ್ಲ. 2 ಕಣ್ಣು ಸಾಕಾಗಲಿಲ್ಲ ನೋಡೋಕ್ಕೆ. ಅಂಥ ಒಂದು ಅದ್ಭುತ ಕ್ಷಣ. ನಂಗೆ ಸ್ಕೂಲ್ ರಜೆ ಇಲ್ಲಾಂದರೂ ರಜಾ ತೊಗೊಂಡು ನಾನು ಹೋಗಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದೆ. ತುಂಬ ರಿಗ್ರೆಟ್ ಫೀಲ್ ಆಗೋದು. ಅಷ್ಟು ಚೆನ್ನಾಗಿರುವಂಥ ಒಂದು ಉತ್ಸವ ಮತ್ತು ಜಾತ್ರೆನ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ಪ್ರತಿನಿತ್ಯ ಅನ್ನಪ್ರಸಾದ ಆಗಿರ್ಬೋದು, ಊರ ಜನನ ಒಗ್ಗಟ್ಟು ಮೇನ್ಲಿ ನಂಗೆ ತುಂಬ ಇಷ್ಟ ಆಗಿತ್ತು. ನಮ್ಮೂರಲ್ಲೂ ಕೂಡ ರಾಜಕೀಯ ಸ್ವಲ್ಪ ಪಕ್ಷಗಳು ಇದ್ದಾವೆ. ಬಟ್ ಜಾತ್ರೆ ಉತ್ಸವ ಊರು ಅಂತ ಬಂದಾಗ 100% ಒಗ್ಗಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾರ ಮೇಲೂ ಕೂಡ ದ್ವೇಷ ಮಾಡಲ್ಲ. ಆ ರೀತಿ ಸೆಲೆಬ್ರೇಟ್ ಮಾಡಿರೋದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ರಾಜಕೀಯ ಅನ್ನೋದು ಅದು 5 ವರ್ಷಕ್ಕೊಮ್ಮೆ ಬರುವಂಥ ಅಧಿಕಾರ ಆಗಿದ್ದರೆ, ಊರು ಒಗ್ಗಟ್ಟಾಗಿರ್ಬೇಕಂದ್ರೆ ಜನಗಳ ಮನಸ್ಥಿತಿ ಒಗ್ಗಟ್ಟಾಗಿರಬೇಕು. ಜನ ಒಗ್ಗಟ್ಟಾಗಿದ್ದರೆ ಒಂದು ಊರು ಒಗ್ಗಟ್ಟತೆ ಅಥವಾ ಊರು ಬಲಿಷ್ಠತೆ ಆಗ್ತಾ ಹೋಗುತ್ತೆ. ಸೊ ನನ್ನ ಊರಿನ ಎಲ್ಲ ಜನಗಳಿಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಕೇಳೋದಿಷ್ಟೇ,
ಒಗ್ಗಟ್ಟಿನಲ್ಲಿ ಬಲ ಇದೆ. ನೀವು ಯಾವಾಗಲೂ ಒಗ್ಗಟ್ಟಾಗಿರಿ. ಊರು ಉದ್ಧಾರ ಆಗಬೇಕಂದ್ರೆ ಜನಗಳ ಮನಸ್ಥಿತಿ ಒಂದೇ ರೀತಿಯಲ್ಲಿರಬೇಕು. ಇವತ್ತು ನಾನು ನೋಡಿರುವಂಥ ನಿಮ್ಮೆಲ್ಲರ ಒಗ್ಗಟ್ಟು ಸದಾ ಯಾವಾಗಲೂ ನಮ್ಮೂರಲ್ಲಿ ಇರಲಿ. ಭಾಳ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಈಗ ಒಂದು 10-15 ವರ್ಷಗಳು ಅಥವಾ ಒಂದು 20 ವರ್ಷಗಳ ಹಿಂದೆ ಹೋದಾಗ ಇದ್ದಂಥ ಊರು, ಇವಾಗ ಅಪ್ಡೇಟ್ ಆಗ್ತಾ ಇರುವಂಥ ಊರು, ಇವಾಗ ಬೆಳವಣಿಗೆಗೆ ಬರ್ತಾ ಇರುವಂಥ ಊರನ್ನು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಅವ್ರಿಗೂ ಕೂಡ ಎಷ್ಟೊಂದು ಯುವಕರಲ್ಲಿ ಆ ಉತ್ಸಾಹ. ಮತ್ತು ಹೆಚ್ಚಾಗಿ ನಾನು ಪ್ರೌಡ್ ಫೀಲ್ ಮಾಡೋದು, ನಮ್ಮ ಊರಲ್ಲಿ 90% ಮನೆಗೊಬ್ಬ ಮಗ ಆರ್ಮಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ನಂಗೆ ತುಂಬ ಖುಷಿ ಕೊಡುವಂಥ ವಿಷಯ. ಯಾಕಂದರೆ ದೇಶ ಸೇವೆ ಮಾಡೋದಕ್ಕೂ ಕೂಡ ನಮ್ಮೂರು ಜನ ಒಂದು ಕೈ ಮುಂದೆ ಇದ್ದಾರೆ. ಅದು ತುಂಬ ಖುಷಿ ಆಗುತ್ತೆ ನನಗೆ. ಹೀಗೆ ನಿಮ್ಮ ದೇಶ ಸೇವೆ ಆಗಿರ್ಬೋದು, ಊರಿನ ಸೇವೆ ಆಗಿರ್ಬೋದು, ಜನ ಸೇವೆ ಆಗಿರ್ಬೋದು, ಇದೆಲ್ಲ ನಿರಂತರವಾಗಿ ನಡೀಲಿ. ಇವರು ನನ್ನ ಸೀನಿಯರ್ಸು, ಇವರು 4 ಜನ. ಇವರು ನನ್ನ ಸೀನಿಯರ್ಸು. ಇವರು 10th ಇರುವಾಗ ನಾನು 8th ಇದ್ದೆ. ಸೊ ಇವರು ಎಲ್ಲ ನನ್ನ ಸೀನಿಯರ್ಸು. ಬಟ್ ನಾವು ಯಾವತ್ತೂ ಸೀನಿಯರ್ ಜೂನಿಯರ್ ಥರ ಇರಲಿಲ್ಲ, ಫ್ರೆಂಡ್ಸ್ ಥರನೇ ನಾವೆಲ್ಲ ಇದ್ದಿದ್ದು. ಸೊ ಫ್ರೆಂಡ್ಶಿಪ್ ಅಂದರೆ ಫಾರ್ ಎವರ್. ಫ್ರೆಂಡ್ಶಿಪ್ಪಲ್ಲಿ ಒಂದು ಬರುತ್ತೆ ಹೋಗುತ್ತೆ, ಬಟ್ ನಮ್ಮಲ್ಲಿ ಯಾವುದೂ ಒಂದು ಬರಲಿಲ್ಲ, ಒಂದು ಹೋಗಲಿಲ್ಲ. ಯಾವಾಗಲೂ ಒಂದೇ ಥರ ಬಾಂಡಲ್ಲಿ ನಾವೆಲ್ಲ ಇದ್ವಿ. ಹಾಗೆ ಮುಂದೆ ಕೂಡ ಇರ್ತೀವಿ. ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಟ್ರಿಪ್ ಹೋಗೋಣ, 1 ಡೇ ಟ್ರಿಪ್ಪು. ಯಾಕೆಂದರೆ ಊರಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟ್ ಇದ್ವಿ, ಸೇರಿದ್ವಿ, ಜೊತೆಗಿದ್ವಿ. ಇವರು ನನ್ನ ಕ್ಲಾಸ್ಮೇಟ್ಸು. ಮಧ್ಯೆ ಇರೋಳು ನನ್ನ ಬೆಸ್ಟ್ ಫ್ರೆಂಡ್, ಪಕ್ಕದಲ್ಲಿರೋಳು ನನ್ನ ದೊಡ್ಡಪ್ಪನ ಮಗಳು, ಅವಳು ಕೂಡ ನನ್ನ ಕ್ಲಾಸ್ಮೇಟೆ. ಅವರಿಬ್ಬರು ನನ್ನ ದೊಡ್ಡಪ್ಪನ ಮಕ್ಕಳು. ನಾವು ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿದ್ವಿ. ನನ್ನ ಯಾವ ಒಂದು ಸೀಕ್ರೆಟ್ ಇಲ್ಲ ಅಂತಂದರೆ ಅದು ಗೊತ್ತಿರೋದು ಮಧ್ಯದಲ್ಲಿರೋಳು, ಅವಳು ನನ್ನ ಬೆಸ್ಟ್ ಫ್ರೆಂಡು. ಅವಳಿಗೆ ನನ್ನ ಎಲ್ಲ ವಿಷಯಗಳು ಗೊತ್ತು. ಸೊ ಯಾವುದೂ ಮುಚ್ಚುಮರೆ ಇಲ್ಲದೆ ನಾವಿಬ್ಬರು ಶೇರ್ ಮಾಡ್ಕೊಳ್ತೀವಿ. ಅಷ್ಟು ಒಂದು ಒಳ್ಳೆ ಗುಡ್ ಬಾಂಡಿಂಗು. ನಮ್ಮ ಊರು ಗ್ರಾಮದೇವಿ ಒಂದು ಪೂಜೆಯನ್ನು ಮಾಡಿದ್ವಿ. ತುಂಬ ಸಂತೋಷವಾಗಿ ನಮ್ಮ ಕ್ಷಣಗಳನ್ನು ಕಳೆದ್ವಿ. ಆ್ಯಂಡ್ ಫೋಟೋಗ್ರಾಫರ್ ಕರೆಸಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಫೋಟೋಸ್ ಇನ್ನೂ ಬಂದಿಲ್ಲ. ಸೊ ಬಂದರೆ ಯಾವತ್ತಾದರೂ ಅಪ್ಡೇಟ್ ಮಾಡ್ತೀನಿ. ಈ ಥರ ಒಂದು ನಮ್ಮೂರ ಜಾತ್ರೆ ನೆರವೇರಿತು. ತುಂಬ ಲೆಂಗ್ತಿ ವಿಡಿಯೋ ಇದು, ಬಟ್ ನಾನು ಯಾವ ಕ್ಲಿಪ್ಪನ್ನು ಮಿಸ್ ಮಾಡಿಲ್ಲ. ಯಾಕಂದರೆ ಇದು ನಮ್ಮ ಊರದ್ದು ಬಗ್ಗೆ ನಾನು ಮಾಡಿರುವಂಥ ಫಸ್ಟ್ ವಿಡಿಯೋ. ಮುಂದೆ ಸುಮಾರು ವ್ಲಾಗ್ಸ್ಗಳನ್ನು ಪ್ಲ್ಯಾನ್ ಮಾಡಿದ್ದೀನಿ ನಮ್ಮೂರಲ್ಲಿ ಹೋಗಿ. ಆ್ಯಂಡ್ ನನ್ನ ಬಾಲ್ಯದ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅದೆಲ್ಲನೂ ಒಂದು ಸಲ ನಾನು ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಖಂಡಿತ ಒಂದು ಸಲ ಹೋಗ್ತೀನಿ. ಅದಕ್ಕೋಸ್ಕರ ಅಂತಲೇ ಹೋಗಿ ನನ್ನ ಒಂದು ಬಾಲ್ಯ ಹೇಗಿತ್ತು ಪ್ರತಿಯೊಂದನ್ನು ಕೂಡ ಒಂದು ನೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಮತ್ತು ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ವ್ಲಾಗ್ಸನ್ನು ಶೇರ್ ಮಾಡಿದ್ದೆ, ಅದನ್ನು ಕೂಡ ತುಂಬ ಜನ ನೋಡಿ ನನಗೆ ಪರ್ಸ್ನಲಾಗಿ DM ಮಾಡಿದ್ದೀರಾ. ಕಂಪ್ಲೀಟ್ ನಿಮ್ಮ ಫ್ಯಾಮ್ಲಿ ತೋರಿಸಿ, ನಿಮ್ಮ ಫ್ಯಾಮ್ಲಿ ವ್ಲಾಗ್ ಮಾಡಿ, ನಿಮ್ಮ ಫ್ಯಾಮ್ಲಿ ಜೊತೆ ಇರುವಂಥ ವೀಡಿಯೋಸ್ಗಳನ್ನು ಹಾಕಿ ಅಂತ. ಸೊ ಮುಂದಿನ ದಿನಗಳಲ್ಲಿ ನನ್ನ ಫ್ಯಾಮ್ಲಿ ಜೊತೆ ಹೆಚ್ಚಾಗಿ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ. ಮುಂದಿನ ಪ್ಲ್ಯಾನ್ಸ್ ತುಂಬ ಇದೆ. ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ಹೆಚ್ಚಾಗಿ ನಾನು ಎಲ್ಲೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಖಂಡಿತವಾಗ್ಲೂ ಒಂದಿನ ನಾನು ವೀಡಿಯೋಸ್ಗಳನ್ನು ಶೇರ್ ಮಾಡೇ ಮಾಡ್ತೀನಿ. ನೀವೆಲ್ಲ ನೋಡಿ ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನನ್ನ ಯೂಟ್ಯೂಬ್ ಜಗತ್ತಲ್ಲಿ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ನಾನು ದೊಡ್ಡ ಯೂಟ್ಯೂಬರ್ ಅಲ್ಲದೆ ಇರ್ಬೋದು, ಬಟ್ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂಥ ಒಂದು ಯೂಟ್ಯೂಬರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಈ ರೀತಿ ಒಂದು ನಮ್ಮ ಫ್ರೆಂಡ್ಶಿಪ್ ಇದೆಲ್ಲ ಏನು ಅನ್ನಿಸ್ತು ಅಂಥೇಳಿ ನೀವು ಕಮೆಂಟ್ ಮಾಡಿ. ತುಂಬ ವಿಡಿಯೋ ಲೆಂಗ್ತಿ ಆಗಿದೆ, ಪರವಾಗಿಲ್ಲ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಒಂದು ಜಾತ್ರಾ ಉತ್ಸವ, ನಮ್ಮ ಫ್ರೆಂಡ್ಸ್ ರಿಯೂನಿಯನ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಎಂಥ ಅದ್ಭುತ ಅಲ್ವಾ, ಸ್ನೇಹ ಅಂದ್ರೇ ಒಂಥರ ಎಮೋಷನ್ಸ್ ಅಂತ ಹೇಳ್ಬೋದು. ಎಷ್ಟು ಖುಷಿಯಾಗಿದ್ವಿ ಅಂದರೆ ನನ್ನ ಲೈಫಲ್ಲಿ ಈಗ ನನ್ನ ಮದುವೆಯಾಗಿ 12 ವರ್ಷ ಆಗೋಯಿತು. 12 ವರ್ಷದಿಂದ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾಯಿತ್ತು. ಅದು ಆ ಮಿಸ್ಸಿಂಗ್ ಏನಂದರೆ ಈ ಹ್ಯಾಪಿನೆಸ್. ಫ್ರೆಂಡ್ಸು, ಫ್ಯಾಮಿಲಿ ಇದೆಲ್ಲ ಸ್ವಲ್ಪ ದೂರ ಇರೋದ್ರಿಂದ ನಾನು ಇದನ್ನೆಲ್ಲ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಕೊನೆಗೂ ಒಂದಿನ ಇಂಥ ಒಂದು ಮೊಮೆಂಟ್ ಬರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ನಮ್ಮ ಗ್ರಾಮದೇವಿ, ನಮ್ಮ ಊರಿನ ತಾಯಿ ದೇವಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ಲು, ಒಟ್ಟಿಗೆ ಎಂಜಾಯ್ ಮಾಡೋ ರೀತಿ ಮಾಡಿದ್ಲು, ಒಟ್ಟಿಗೆ ಖುಷಿ ಪಟ್ಟಿದ್ದೀವಿ. ಆ್ಯಂಡ್ ನಮ್ಮ ಸೀರೆ ಬಗ್ಗೆ ಒಂದು ಕಮೆಂಟ್ ಮಾಡಿ, ಸೀರೆ ಹೇಗಿದೆ, ನಮ್ಮ ಒಂದು ಪ್ಲ್ಯಾನಿಂಗ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲರೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ವಿ. ಯಾಕಂದರೆ ಅದು ನಮ್ಮ ಉತ್ತರ ಕರ್ನಾಟಕದ ಒಂದು ಖಡಕ್ ಸೀರೆ ಮಹಿಮೆ. ಎಂಥವ್ರನ್ನು ಮಾಡುವಂಥ ತಾಕತ್ತಿರೋದು ನಮ್ಮ ಸೀರೆಗೆ.
ಐ ಲವ್ಡ್ ಇಟ್ ಆಲ್ವೇಸ್. ಒಂದು ಎಮೋಷನ್ಸ್ ಅಂತ ಹೇಳ್ಬೋದು ಇಳಕಲ್ ಸೀರೆ ಅಂದರೆ ನಮಗೆ. ಸೊ ನಾವು ತುಂಬ ಇಷ್ಟಪಟ್ಟು ವೇರ್ ಮಾಡುವಂಥ ಸೀರೆ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ ನಮಗೆ ಇಳಕಲ್ ಸೀರೆ. ತುಂಬ ಅದ್ಧೂರಿಯಾದಂಥ ಜಾತ್ರೆ ಇನ್ನೂ 5 ವರ್ಷ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಜಾತ್ರೆ ಬರುತ್ತೆ ಅಂಥೇಳಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಎಷ್ಟೆಲ್ಲ ಬದಲಾವಣೆ ಇನ್ನೂ ಆಗ್ಬೋದು ಲೈಫಲ್ಲಿ, ಎಷ್ಟು ಊರು ಇಂಪ್ರೂವ್ ಆಗ್ಬೋದು ಅದೆಲ್ಲ. ಸೊ ಸಾಕಷ್ಟು ಖರ್ಚು ಮಾಡಿದರು, ಡಿಫ್ರೆಂಟ್ ಆದಂಥ ಒಂದು ಸಂಸ್ಕೃತಿಯನ್ನು ಪ್ರಸಾರ ಮಾಡಿದರು, ಪ್ರದರ್ಶನ ಮಾಡಿದರು ನಮ್ಮೂರಲ್ಲಿ. ಅದು ತುಂಬ ಖುಷಿಯಾಗುತ್ತೆ. ಡೊಳ್ಳು ಕುಣಿತ ಇದು ನಮ್ಮ ಒಂದು ಹಾಲು ಮತದ ಒಂದು ಸಂಪ್ರದಾಯ. ಸೊ ಭಂಡಾರ ಎರಚೋದು ಕೂಡ ನಮ್ಮ ಹಾಲು ಮತದ ಒಂದು ಸಂಪ್ರದಾಯ. ನಮ್ಮ ಹಾಲು ಮತವನ್ನು ಪ್ರತಿಬಿಂಬಿಸುವಂಥ ಒಂದು ಅದ್ಭುತ ಜಾತ್ರೆ, ಒಂದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಎಷ್ಟು ಮಾತಾಡಿದರೂ ಕಮ್ಮಿನೇ ನಮ್ಮೂರ ಬಗ್ಗೆ. ತುಂಬ ಹೆಮ್ಮೆ ಪಡುವಂಥ ಒಂದು ಜಾತ್ರೆನ ನಮ್ಮ ಇಡೀ ತಾಲೂಕಲ್ಲೇ ಒಂದು ಇಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಜಾತ್ರೆ ಮಾಡಿದ್ದಾರಂದರೆ ನಂಬೋಕ್ಕೆ ಆಗಲ್ಲ. ಅಷ್ಟು ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿದ್ರು. ನಮ್ಮೂರ ಜಾತ್ರೆಯಲ್ಲಿ ತುಂಬ ಜನರ ಕಾಂಟ್ರಿಬ್ಯೂಷನ್ ಇದೆ, ತುಂಬ ಜನರ ಎಫರ್ಟ್ ಇದೆ. ಚಿಕ್ಕ ಮಕ್ಕಳ ಥರ ಪ್ರತಿಯೊಬ್ಬರು ನಿಂತು ಒಂದು ಉತ್ಸವವನ್ನು ಸೆಲೆಬ್ರೇಟ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಇದೆ. ಸೊ ಅವರೆಲ್ರಿಗೂ ಆ ಗ್ರಾಮದೇವಿ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಅನ್ನಪ್ರಸಾದಕ್ಕೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಹಿಂದೆ ಮುಂದೆ ನೋಡಿದೆ ಎಷ್ಟು ಬರೀ ಭಂಡಾರಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಬೀದಿಗೆ 4 ಲಕ್ಷ 5 ಲಕ್ಷ ಅಮೌಂಟ್ ದೇಣಿಗೆ ಭಂಡಾರಕ್ಕೆ ಕೊಟ್ಟಿರೋ ಅಂಥದ್ದು. ಅದು ಕೇಳಿ ತುಂಬ ಖುಷಿಯಾಯಿತು. ಇನ್ನು ದೇವರಿಗೆ ಎಷ್ಟು ಧಾರಾಳವಾದ ಮನಸ್ಸಿನಿಂದ ಸೆಲೆಬ್ರೇಟ್ ಮಾಡಿದ್ದಾರೆ, ಖರ್ಚುಗಳನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಪದಗಳೇ ಸಿಗಲ್ಲ ಅಷ್ಟು. ಯಾಕಂದರೆ ನಾವು ಮನುಷ್ಯರಿಗೆ ಮಾಡಿರೋದು ಯಾವತ್ತೋ ಒಂದಿನ ನಾಶವಾಗಿ ಹೋಗ್ಬೋದು. ದೇವರಿಗೆ ಸಲ್ಲಿಸಿರುವಂಥ ಒಂದು ಸೇವೆ ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ. ಭಗವಂತ ನಮ್ಮೂರಿಗೆ ಆಯಸ್ಸು, ಸಮೃದ್ಧಿ, ಒಂದು ಎಲ್ಲವನ್ನು ಕೊಟ್ಟು ಕೀರ್ತಿ, ಯಶಸ್ಸು ಎಲ್ಲವನ್ನು ನಮ್ಮೂರಿಗೆ ಕರುಣಿಸಲಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮೂರು ಸಿಟಿ ಲೆವೆಲ್ಗೆ ಇನ್ನೂ ಬೆಳೀಲಿ ಅಂಥೇಳಿ ನಾನು ಅಪೇಕ್ಷೆ ಪಡ್ತೀನಿ. ಎಷ್ಟೋ ಯುವಕರು ಹಲವಾರು ಕನಸುಗಳನ್ನು ಕಟ್ಟಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ಇನ್ನಷ್ಟು ಏನೋ ಊರಿನ ಏಳಿಗೆ ಮಾಡಬೇಕು, ಆ ಥರ ರಾಜಕೀಯಕ್ಕೆ ಬರಬೇಕು, ಸಾಕಷ್ಟು ಜನರ ಕನಸುಗಳಿದ್ದಾವೆ. ಎಲ್ಲ ನನ್ನ ಊರಿನ ಯುವಕ ಯುವತಿಯರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಊರು ಯಾವಾಗಲೂ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕೂಡಿರಲಿ ಅಂತ ನಾನು ಗ್ರಾಮದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾಕಂದರೆ ನಾವು ಎಲ್ಲೇ ಇರ್ಬೋದು, ಏನೇ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ನಮಗೆ ಇಷ್ಟ ಆಗೋದು ಯಾವಾಗಲೂ ನಾವು ಹುಟ್ಟಿ ಬೆಳೆದಂಥ ಊರು. ಸೊ ನನಗೂ ತುಂಬ ಆಸೆ ಇದೆ ನನ್ನ ಮುಂದಿನ ಜೀವನ ನನ್ನೂರಲ್ಲೇ, ನನ್ನ ಹುಟ್ಟೂರಲ್ಲೇ ನಾನು ಕಳಿಬೇಕು ಅಂತ. ಇವಾಗ ವ್ಯಾವಹಾರಿಕವಾಗಿ ನಾನು ಬೇರೆ ಕಡೆ ಇರ್ಬೋದು, ಬಟ್ ನನ್ನ ಆತ್ಮ, ನನ್ನ ಸೋಲ್ ಇಷ್ಟಪಡುವಂಥ ಒಂದು ಪ್ಲೇಸ್ ಅಂದರೆ ಅದು ಯಾವಾಗಲೂ ನನ್ನ ಹುಟ್ಟೂರಾಗಿರುತ್ತೆ. ಐ ಆಮ್ ಸೇಯಿಂಗ್ ಪ್ರೌಡ್ಲಿ. ತುಂಬ 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 ಹೆಮ್ಮೆ ಆಯಿತು ನಮ್ಮೂರ ಬಗ್ಗೆ. ನಮ್ಮೂರು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ನಮ್ಮ ಕೈಲಾದಂಥ ಸಹಾಯ ನಮ್ಮೂರಿಗೆ ನಾವು ಮಾಡಬೇಕು. ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಮ್ಮೂರಿನ ಒಂದು ಕೀರ್ತಿ ಯಶಸ್ಸನ್ನು ನಾವು ತಂದು ಕೊಡಬೇಕು ಅನ್ನೋದು ನನ್ನ ಆಸೆ ಕೂಡ. ಸೊ ಆ ಗ್ರಾಮದೇವಿ ಆಶೀರ್ವಾದ ಸದಾ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಬ್ಸ್ಕ್ರೈಬರ್ ಮೇಲೆ ಯಾವಾಗಲೂ ಇರಲಿ. ಈ ರೀತಿ ಒಂದು ನಮ್ಮ ಊರಿನ ಕಿರುಚಿತ್ರವನ್ನು ನೋಡಿದ್ದೀರಾ, ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಾನು ಕೂಡ ಕಮೆಂಟನ್ನು ಓದಿ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಈ ಥರ ಒಂದು ಜಾತ್ರೆ ಸೆಲೆಬ್ರೇಷನ್ ಮತ್ತು ನಿಮ್ಮ ಊರುಗಳಲ್ಲೂ ಹೇಗಿದೆ ಒಗ್ಗಟ್ಟು, ಜಾತ್ರೆಗಳು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ. ನಿಮ್ಮ ಊರ ಬಗ್ಗೆ ನಿಮಗೆ ಹೆಮ್ಮೆ ಪಡೋಕ್ಕಿರೋವಂಥ ವಿಷಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ವಿಡಿಯೋ ತುಂಬ ಅಂದರೆ ತುಂಬ ಲೆಂಗ್ತಿಯಾಗಿದೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಯಾವುದನ್ನು ಮಿಸ್ ಮಾಡಬಾರ್ದು ಅಂಥೇಳಿ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ.